ಯೆಶಾಯನ ಗ್ರಂಥವು 43ನೇ ಅಧ್ಯಾಯ 13ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ದೇವರು, ಹೌದು, ಇಂದಿನಿಂದ ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರು ಇಲ್ಲ, ನನ್ನ ಕೆಲಸಕ್ಕೆ ಯಾರು ಅಡ್ಡಿ ಬಂದರು ಎಂಬುದೇ ಯೆಹೋವನ ಮಾತು. ಆಮೇಲೆ ಹಾಲೆಲೂಯಾ. ದೇವರು ಏನಂತ ಹೇಳ್ತಾನಂದ್ರೆ, ನೀವು ನನ್ನ ಕೈಯಲ್ಲಿ ಇದ್ದೀರಿ, ನನ್ನ ಕೈಲಿದ್ದ ನಿಮ್ಮನ್ನ ಬಿಡಿಸಬಲ್ಲವರು ಯಾರಿದ್ದಾರೆ? ಆಮೇನ್. ನೋಡಿ, ಎಷ್ಟು ಒಳ್ಳೆ ಉನ್ನತವಾದ ವಾಗ್ದಾನ ದೇವರು ನಮಗೆ ಮಾಡಿದಾನಂದ್ರೆ, ನನ್ನ ಕೈಯಲ್ಲಿ ನೀವಿದ್ದೀರಿ, ನನ್ನ ಕೈಯಲ್ಲಿದ್ದ ಬಿಡಿಸಬಲ್ಲವ್ರು ಯಾರದಾರ? ಇರಬೇಕಾಗಿರುವಂತ ನಂಬಿಕೆ, ವಿಶ್ವಾಸ ಏನಪ್ಪಾ ಅಂತ ಹೇಳಿದ್ರೆ, ನಾವು ದೇವರ ಕೈಯಲ್ಲಿ ಇದೀವಿ. ಯಾವಾಗಾದ್ರೂ ನಾವು ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟು ತನ್ನ ಮಕ್ಕಳಾಗಿ ನಾವು ದೇವ್ರು ನಮ್ಮನ್ನ ಸ್ವೀಕರಿಸನೋ, ಯಾವಾಗಾದ್ರೂ ನಾವು ತನ್ನ ಮಕ್ಕಳಾಗಿವೋ, ಅವಾಗೇ ಆತನ ಕೈಯಲ್ಲೇ ನಾವಿದ್ದೀವಿ. ನಾವು, ನಮ್ಮ ಕುಟುಂಬ ಆತನ ಕೈಯಲ್ಲಿ ಐತೆ. ಆತನ ಕೈಯಾಗಿದ್ದಾಗ ನಮ್ಮನ್ನ ಆತನ ಕೈಲಿದ್ದ ನಮ್ಮನ್ನ ಕಸ್ಕೊಳ್ಳೋರು, ಕಿತ್ಕೊಳ್ಳೋರು ಯಾರಿಲ್ಲ. ಯಾರು ಕಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ನಾವು ದೇವ್ರ ಕೈಯಲ್ಲಿ ಸೇಫ್ ಆಗಿದ್ದೀವಿ. ನಾವು ಒಂದೊಂದು ಟೈಮಲ್ಲೇ ಭಯ ಪಡ್ತಿರ್ತೀವಿ. ಈಗ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರ, ಸ್ಕೂಲಾಗಿದ್ದ ನಮ್ಮ ಮಕ್ಕಳು ಸೇಫ್ ಆಗಿ ಬರ್ತಾರೋ ಇಲ್ಲೋ, ಅಯ್ಯೋ ಯಾವ ದುಷ್ಟನು ಏನ್ ಮಾಡ್ತಾನೋ ಅನ್ನೋ ಭಯ. ಆ ಭಯ ನಮ್ಮಲ್ಲಿ ಇರಬಾರ್ದು. ನಮ್ಮ ಮಕ್ಕಳು ಯಾರ ಕೈಯಾಗ ಅದಾರ? ದೇವ್ರ ಕೈಯಲ್ಲಿ ಅದಾರ. ಅದೇ ರೀತಿಯಲ್ಲಿ ನಾನ್ ಮಾಡ್ತಿರೋಂಥ ಈ ಜಾಬ್ ನಾನು ಸ್ಥಿರವಾಗಿರ್ತೀನ? ಜಾಬ್ನ ಯಾರನ್ನ ಮತ್ತೆ ಬಂದು ಏನಾದ್ರು ಮಾಡಿ ಜಾಬ್ಲಿದ್ದ ನನ್ನ ತೆಗಿತಾರ? ನನಗೊಂದು ಪ್ಲಾಟ್ ಐತೆ, ಆ ಪ್ಲಾಟ್ನ ಯಾರೋ ಬಂದು ದುಷ್ಟರು ಬಂದು ನನ್ನ ಪ್ಲಾಟ್ನ ಯಾರನ್ನ ಕಬ್ಜಾ ಮಾಡ್ತಾರ? ನಾನೊಂದು ಬಿಸ್ನೆಸ್ ಮಾಡ್ತಾ ಇದೀನಿ, ಆ ಬಿಸ್ನೆಸ್ ಯಾರನ್ನ ಬಂದು ಆ ಬಿಸ್ನೆಸ್ ಲಾಸ್ ಮಾಡ್ತಾರೇನೋ? ಚೆನ್ನಾಗಿ ನಡೆಕದ ಬಿಸ್ನೆಸ್, ಯಾರು ಬಂದು ಏನ್ ಮಾಡ್ತಾರೋ? ಒಂದು ಪ್ರಯಾಣ ಮಾಡ್ತಿರ್ತೀವಿ, ಪ್ರಯಾಣದಲ್ಲಿ ನಾವು ಸೇಫ್ ಆಗಿ ಸೇರ್ತೀವ, ಪರಿಚಯ ಮಾಡ್ತಿದೀವಿ, ಸೇವೆ ಮಾಡ್ತಿದೀವಿ. ಈ ಸೇವೆದಲ್ಲಿ ಯಾರು ಬಂದು ಹೆಂಗ ಆತಂಕ ಪಡಿಸಿ ಸೇವೆ ಡಿಸ್ಟರ್ಬ್ ಮಾಡ್ತಾರೋ? ನಾನಾ ರಕವಾಗಿ ಭಯ. ಮನುಷ್ಯನಿಗೆ ಎಷ್ಟು ಭಯನೋ. ಯಾಕಪ್ಪ ನೀವು ಭಯ ಪಡ್ತೀರಿ? ನೀವು ನನ್ನ ಕೈಯಲ್ಲಿ ಎದಿರಲ್ಲ ಅಂತೇಳಿ ದೇವ್ರು ನಮಗೆ ವಾಗ್ದಾನ ಮಾಡ್ತಾ. ನನ್ನ ಕೈಲಿದ್ದ ನಿಮ್ಮನ್ನ ಬಿಡಿಸಬಲ್ಲವ್ರು ಯಾರು? ನನ್ನ ಕೈಲಿದ್ದ ನಿಮ್ಮನ್ನ ಕಿತ್ಕೊಳ್ಳೋರು ಯಾರು? ಯಾರು ಇಲ್ಲ. ನೀವು ನನ್ನ ಕೈಯಲ್ಲಿ ಸೇಫ್ ಆಗಿದ್ದೀರಿ. ನಮಗೆ ಆ ವಿಶ್ವಾಸ ಇರಬೇಕು. ದೇವರ ಕೈಯಲ್ಲಿ ನಾವಿದ್ದೀವಿ. ನನ್ನ ಕೈಯಲ್ಲಿ ನಿಮ್ಮನ್ನ ಕೆತ್ತಿದಿನಲ್ಲ ಅಂತ ಹೇಳ್ತಾನ. ಆದ್ರೆ ಈ ಕೈಯಲ್ಲಿ ದೇವ್ರು ಕೆತ್ಕೊಂಡಂದ್ರೆ, ಈಗ ನಾವು ಊಟ ಮಾಡ್ಬೇಕಂದ್ರೆ ಕೂಡ ಕೈ ನೋಡ್ತೀವಿ, ಕೈ ತೊಳ್ಕೊಬೇಕಂದ್ರೆ ಕೂಡ ಕೈ ನೋಡ್ತೀವಿ. ದಿನ ಈ ಕೈ ನೋಡಿಲ್ದಂಗ ನಾವು ಇರೋಕ್ ಆಗೋದಿಲ್ಲ. ಅಂದ್ರೆ ಪ್ರತಿದಿನ ಆತನ ಕಣ ದೃಷ್ಟಿಯಲ್ಲಿ ನಾವ್ ಇದೀವಿ ಅಂತ ಅರ್ಥ. ನಾವು ಆತನ ಕೈಯಲ್ಲಿ ನಾವು ಸೇಫ್ ಇದೀವಿ. ನಮ್ಮ ಕುಟುಂಬ ಸೇಫ್ ಐತೆ, ನಮ್ಮ ಮಕ್ಕಳು ಸೇಫ್ ಅದಾರ. ಇಷ್ಟು ಪ್ರೊಟೆಕ್ಷನ್ ಇರುವಂತ ನಮ್ಮನ್ನ ದುಷ್ಟನು ಕೂಡ ಬಂದು ಏನು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ದೇವ್ರು ನಮಗೆ ಭರವಸೆ ಕೊಡ್ತಾನ. ಅದಕ್ಕೆ ಯೇಸು ಸ್ವಾಮಿಗಳು ಒಂದು ಮಾತು ಹೇಳ್ತಾನ. ಈ ಮಾತು ಯೇಸು ಸ್ವಾಮಿನೂ ಹೇಳ್ತಾನ. ಯೋಹಾನು ಪತ್ರಿಕೆ 10ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡೋದಾದ್ರೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸ್ಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟಿದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸ್ಕೊಳ್ಳಲಾರರು. ನಾನು ತಂದೆಯು ಒಂದಾಗಿದ್ದೀವಿ ಅನ್ನನು ಯೇಸು ಸ್ವಾಮಿ ಹೇಳ್ತಾನೆ. ಅವುಗಳನ್ನು ಅಂದ್ರೆ ಏನು? ದೇವ್ರ ಕುರುಬನು ಕುರಿಗಳಿಗೆ ಹೋಲಿಸಿ ಹೇಳ್ತಾನ ನಮ್ಮನ್ನ, ನೀವೆಲ್ಲ ನನ್ನ ಕೈಯಾಗಿದ್ದೀರಿ, ನನ್ನ ಕೈಯಲ್ಲಿದ್ದ ನಿಮ್ಮನ್ನ ಕಸ್ಕೊಳ್ಳೋರು ಯಾರದಾರ? ಯಾರು ಇಲ್ಲ. ಒಂದು ಕುರುಬನು ತನ್ನ ಕುರಿಗಳನ್ನ ದುಷ್ಟನು, ಒಂದು ಸಿಂಹ, ಒಂದು ಹುಲಿ, ಕರಡಿ ಬಂದು ಆ ಒಂದು ಕುರಿಗಳನ್ನ ಅಟ್ಯಾಕ್ ಮಾಡಿದಾಗ ಹೆಂಗ ಈ ಕುರುಬನು ನಿಂತು ತನ್ನ ಕುರಿಗಳನ್ನು ಕಾಪಾಡೋದಂತನೋ, ಅದೇ ರೀತಿಯಲ್ಲಿ ಕಾಪಾಡೋದು. ದಾವೀದು ಕುರಿಗಳು ಕಾಯ್ತಿರುವಾಗ ಒಂದು ಸಿಂಹ ಬಂದಾಗ, ಆ ಸಿಂಹ ಕುರಿಗಳನ್ನ ತಿನ್ಬೇಕಂತ ಹೇಳಿ ಬಂದಾಗ ಸಿಂಹನ ಹಿಡ್ಕೊಂಡು ಶೀಲಿಸ್ತಾನೆ. ಅರೆ ಒಂದು ಮಾನವನೇ
ತನ್ನ ಕುರಿಗಳ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಡಕ್ ಸಿದ್ಧನಾಗನಂದ್ರೆ, ಅದೇ ರೀತಿಯಲ್ಲಿ ದೇವರು ಕೂಡ ನಮ್ಮ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು. ತಾನು ಬಲೆ ಆಗನು, ನಮ್ಮನ್ನು ಕಾಪಾಡನು, ತನ್ನ ಕೈಯಲ್ಲಿ ನಮ್ಮನ್ನು ಭದ್ರಪಡಿಸನು. ನನ್ನ ಕೈಯಲ್ಲಿ ನೀವು ಇದ್ದೀರಿ, ಇನ್ನು ಯಾರು ನಿಮ್ಮನ್ನ ಕಸ್ಕೊಳೋದಿಲ್ಲ, ಯಾರು ನನ್ನ ಕೈಲಿದ್ದು ನಿಮ್ಮನ್ನು ಕಿತ್ಕೊಳೋದಿಲ್ಲ. ನೀವು ಭದ್ರವಾಗಿದ್ದೀರಿ, ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ಸಮಸ್ತ ದೇವರ ಕೈಯಲ್ಲಿ ಭದ್ರವಾಗಿದ್ದೀರಿ ಅನ್ನೋ ವಾಗ್ದಾನ ದೇವರು ನಮಗೆ ಮಾಡ್ತದ. ನಮಗಿರ್ಬೋದು ಭಯ, ಈ ದುಷ್ಟರು ಬಂದು ಏನ್ ನಾಶನ ಮಾಡ್ತಾನೋ, ನನ್ನ ಮಗಳ ಸಂಸಾರ ಏನಾಗ್ತದೋ, ನನ್ನ ಮಗನ ಭವಿಷ್ಯತ್ತು ಏನಾಗ್ತದೋ, ನನ್ನ ಕುಟುಂಬ ಪರಿಸ್ಥಿತಿ ಏನಾಗ್ತದೋ, ನಾನಾ ರಕವಾಗಿ ಭಯ ನಮಗಿರ್ಬೋದು. ಆದ್ರೆ ದೇವ್ರ ಏನಂತ ಹೇಳ್ತಾರೆ ಅಂದ್ರೆ, ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ಸಮಸ್ತ ನನ್ನ ಕೈಯಲ್ಲಿದ್ದೀರಿ, ಯಾವ ದುಷ್ಟನು ಕೂಡ ಏನು ಮಾಡಕ್ಕಾಗೋದಿಲ್ಲ, ನೀವು ಭದ್ರವಾಗಿದ್ದೀರ ಅನ್ನೋ ಭರವಸೆ ಇವತ್ತು ದೇವ್ರು ನಮಗೆ ಕೊಡ್ತದ. ಆಮೇನ್, ಹಲ್ಲೆಲೂಯಾ. ಪ್ರಾರ್ಥಿಸೋಣ ನಾವು, ದೇವಾ ನಿನ್ನ ಕೈಯಲ್ಲಿ ನಾವು ಇದೀವಪ್ಪ, ನನ್ನ ಕುಟುಂಬ, ನನ್ನ ಮಕ್ಕಳು ಸಮಸ್ತ ನಿನ್ನ ಕೈಯಲ್ಲಿದ್ದೀವಿ. ನೀನ್ ನಮಗೆ ವಾಗ್ದಾನ ಮಾಡಿ ಅಯ್ಯ, ನನ್ನ ಕೈಲಿ ನಿನ್ನ ಯಾರು ಕಿತ್ಕೊಂತಾರ ಅಂತ ಹೇಳಿದಲ್ಲ. ದುಷ್ಟನು ಕುತಂತ್ರ ಇಟ್ಕೊಂಡು ನಮ್ಮನ್ನ ನಾಶನ ಮಾಡಬೇಕು, ಇಲ್ಲ ನಮ್ಮನ್ನ ಕೀಡು ಕೋರ್ಬೇಕು ಮನಸ್ಥಿತಿ ನಮ್ಮ ಸುತ್ತಮುತ್ತ ಇರುವಂತ ಜನಗಳಲ್ಲಿ ಐತೇನೋ, ಅವ್ರು ಯಾರ ಕಣ್ಣು ದೃಷ್ಟಿಗಳು ನನ್ನ ಕುಟುಂಬ ಮೇಲಾಗ್ಲಿ, ನನ್ನ ಮಕ್ಕಳ ಮೇಲಾಗ್ಲಿ ಬೀಳಬಾರ್ದೆ. ನೀನ್ ನಮ್ಮನ್ನು ಭದ್ರಪಡಿಸು, ನಿನ್ನ ಕೈಯಲ್ಲಿ ನಮ್ಮನ್ನು ಭದ್ರಪಡಿಸಯ್ಯ ಅಂತೇಳಿ ನಾವು ಪ್ರಾರ್ಥಿಸೋದಾದ್ರೆ, ಖಚಿತವಾಗಿ ದೇವರು ನಮ್ಮನ್ನ ಆ ಒಂದು ದುಷ್ಟರಿಂದ ನಮ್ಮನ್ನು ತಪ್ಪಿಸಿ ತನ್ನ ಕೈಯಲ್ಲಿ ನಮ್ಮನ್ನು ಇನ್ನೂ ಭದ್ರಪಡಿಸ್ತಾನೆ. ನಂಬಿಗಸ್ತನಲ್ಲ, ವಾಗ್ದಾನ ಮಾಡಿರುವ ಆತನು ನಂಬಿಗಸ್ತನು, ಅದು ನೆರವೇರಿಸುವ ಆತನು. ನಾವು ಸರ್ವಶಕ್ತಿವಂತನಾದ ದೇವರನ್ನ ಆರಾಧಿಸ್ತೀವಿ, ಮಾತು ಕೊಟ್ಟು ಮಾತು ತಪ್ಪುವಂತ ದೇವರನ್ನೆಲ್ಲ ನಾವು ಆರಾಧಿಸ್ತಿರೋದು. ಸರ್ವಶಕ್ತಿವಂತನು, ಕೊಟ್ಟಿರೋ ಮಾತಿಗೆ ನೆರವೇರಿಸುವಂತ ನಂಬಿಗಸ್ತನಾದ ದೇವ್ರು ನಾವು ಆರಾಧಿಸ್ತೀವಿ. ಭದ್ರವಾಗಿದ್ದೀವಿ ನಾವು ದೇವ್ರ ಕೈಯಲ್ಲಿ. ಭಯಪಡಬೇಡ, ಯಾವುದಕ್ಕೂ ದುಃಖ ಪಡಬೇಡ್ರಿ, ಯಾವುದಕ್ಕೂ ಟೆನ್ಷನ್ ಪಡಬೇಡ್ರಿ. ಸಮಾಧಾನದಿಂದ ಎಲ್ಲದನ್ನು ದೇವ್ರ ಕೈಗೆ ಒಪ್ಪಿಸ್ತೇವೆ. ದೇವಾ, ನನ್ನ ಮಕ್ಕಳ, ನನ್ನ ಭವಿಷ್ಯತ್ತು, ನನ್ನ ಕುಟುಂಬನ ಎಲ್ಲ ಸಮಸ್ತ ನನ್ನ ಕೈ ನೀಡುತ್ತೇವೆ. ನೀನ್ ನಂಬಿಗಸ್ತನಯ್ಯ, ನಮ್ಮನ್ನು ಕಾಪಾಡುವತ್ತು ನೀನು ಅಂತೇಳಿ ಆತನ ಮೇಲೆ ನಾವು ಭರವಸೆ ಇಟ್ಟು ನಡೆದಾದ್ರೆ ಆತ ನಂಬಿಗಸ್ತ. ನನ್ನ ಮಕ್ಕಳು ನಾನು ಇವತ್ತು ತೆಳಗೆ ಇಡ್ತೀನಿ, ಆತ ನಮ್ಮನ್ನು ಸುರಕ್ಷಿತವಾಗಿ ನಮ್ಮ ನಡೆಸುವ ಆತ. ಆಮೇಲೆ